ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ BMTC ಬಸ್ ಪಾಸ್ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಬಸ್ ಪಾಸ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನೀವೇನು ಮಾಡಬೇಕಾಗುತ್ತಂತೆ, ಕ್ರೋಮ್ ಓಪನ್ ಮಾಡಿಬಿಟ್ಟು ಇಲ್ಲಿ BMTC ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ತಗೊಳ್ಳಿ. ಓಕೆ, ಇದರಲ್ಲಿ ಬಂತು ಅಂದರೆ ಸ್ಟೂಡೆಂಟ್ ಪಾಸ್ ಮೈ BMTC ಅಂತಿದ್ದಲ್ಲಿ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಂದರೆ ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದ್ದರೆ ಇದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ID ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ರಿಜಿಸ್ಟರ್ ಹಿಯರ್ ಅಂತೇಳಿ ಕ್ಲಿಕ್ ಮಾಡಿ. ಇದಕ್ಕೆ ಮೊದಲೇ ಆಲ್ರೆಡಿ ಯಾರಾದರೂ ಸೇವಾ ಸಿಂಧುನಲ್ಲಿ ID ಕ್ರಿಯೇಟ್ ಮಾಡಿದರೆ ಅವರು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಸೇವಾ ಸಿಂಧು IDನ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದಕ್ಕೆ ಏನು ಬೇಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಬೇಕು ಆ್ಯಂಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ನೋಡಿ, ಆಧಾರ್ ನಂಬರ್ ಹಾಕಿ ಕೆಳಗಡೆ ತೋರಿಸಿರೋಂಥ ಒಂದು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTP ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಸೇವಾ ಸಿಂಧು ID ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಮೊದಲೆಲ್ಲ BMTC ಪಾಸ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದಿತ್ತು ಒಂದು ವೆಬ್ಸೈಟಿಂದನ. ಬಟ್ ಈಗ ಏನು ಮಾಡಿದರೆ ಇದನ್ನು ಕೂಡ ಸೇವಾ ಸಿಂಧುನಲ್ಲೇ ಬಿಟ್ಟಿರೋದ್ರಿಂದ ನೀವು ಇದಕ್ಕೆ ಸೇವಾ ಸಿಂಧು IDನ ಕ್ರಿಯೇಟ್ ಮಾಡಲೇಬೇಕು. ಕ್ರಿಯೇಟ್ ಮಾಡಿದ ನಂತರನೇ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕೋಕ್ಕೆ ಸಾಧ್ಯ. ಸೊ ಮ್ಯಾಂಡೇಟ್ರಿ ಇದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಈಗ OTP ಹಾಕ್ಬಿಟ್ಟು ನೀವು ಇಲ್ಲಿ ಕಂಟಿನ್ಯೂನ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನೋಡಿ ನಿಮ್ಮ ಒಂದು ಡೀಟೇಲ್ಸ್ಗಳೆಲ್ಲ ಇಲ್ಲಿ ಫ್ಲೆಕ್ಚುಯೇಟ್ ಆಗುತ್ತೆ. ಅಂದರೆ ನಿಮ್ಮ ಏನೇನು ಕೊಡ್ತೀರಂತ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಅಂತೆಲ್ಲ ಏನು ಬೇಡ, ಹಾಲೋ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಹಾಲೋ ಅಂತೇಳಿ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳ್ತೈತೆ. ನಿಮ್ಮ ಆಧಾರ್ ಲಿಂಕ್ ಆಗಿರೋ ನಂಬರ್ ಆದರೂ ಕೊಡ್ಬೋದು, ಇಲ್ಲ ನಿಮ್ಮ ಒಂದು ಹೊಸ ನಂಬರ್ ಯಾವುದಾದ್ರು ಇದ್ರೂ ಕೊಡ್ಬೋದು. ಕೆಳಗಡೆ ಮತ್ತೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಅಂತೇಳಿ ಕ್ರಿಯೇಟ್ ಹೇಳ್ತದೆ. ಅಂದರೆ ಇಲ್ಲಿ ನೀವು ಸೇವಾ ಸಿಂಧು IDನ ಮಾತ್ರ ಕ್ರಿಯೇಟ್ ಮಾಡ್ತಿದ್ದೀರಿ, ಇನ್ನೂ ಬಸ್ ಅಪ್ಲಿಕೇಶನ್ ಏನೂ ಹಾಕಿಲ್ಲ. ಮೊದಲು ಸೇವಾ ಸಿಂಧು IDನ ಕ್ರಿಯೇಟ್ ಮಾಡಿದ ನಂತರನೇ ನೀವು ಬಸ್ ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಸೊ ಇಲ್ಲಿ ಬಂದಾದಮೇಲೆ ಇಲ್ಲಿ ನೋಡಿ OTPನ ಮತ್ತೆ ರೀಸೆಂಡ್ ಮಾಡಬೇಕಾಗುತ್ತೆ. ರೀಸೆಂಡ್ ಮಾಡಿಬಿಟ್ಟು ವ್ಯಾಲಿಡೇಟ್ ಅಂತ ಹೇಳ್ಬಿಟ್ಟು ಆ ಒಂದು OTPನ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟು ನೀವು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಟೋಟಲು 4 OTP ಬೇಕಾಗ್ತದೆ. ಮೊದಲನೇಗೆ ಸೇವಾ ಸಿಂಧು ರಿಜಿಸ್ಟ್ರೇಷನ್ಗೆ 2 ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವಾಗ 2 ಬೇಕಾಗುತ್ತೆ. ನೋಡಿ, ಇದು ಆಯ್ತಲ್ವಾ, ಇದು ನೀವು ಸೇವಾ ಸಿಂಧುನಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಮತ್ತೆ ನೀವು BMTC ಬಸ್ ಪಾಸ್ಗೆ ಮತ್ತೆ ಲಾಗಿನ್ ಆಗ್ತೀರಾ. ಇಲ್ಲಿ ಸೇಮ್ ಪಾಸ್ಗೆ ಹೋಗ್ಬಿಟ್ಟು ಇಲ್ಲಿ ಬಂದರೆ ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ಗೆ ಹೋದರೆ ನೋಡಿ ಇಲ್ಲಿ ಲಾಗಿನ್ ಟು ಅಪ್ಲೈ ಫಾರ್ ಅಂತ ಇದೆಯಲ್ಲ, ಡೈರೆಕ್ಟಾಗಿ ನೀವು ಇಲ್ಲಿ ಲಾಗಿನ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡಿದ್ರೆ ಆ ಒಂದು ನಂಬರು ಮತ್ತು ಅದು ಕೊಟ್ಟಿರೋಂಥ ಒಂದು ಪಾಸ್ವರ್ಡ್ನ ನೀವು ಎಂಟರ್ ಮಾಡಿ, ಕೆಳಗಡೆ ತೋರಿಸಿರುವಂಥ ಕ್ಯಾಪ್ಚಾ ಕೋಡ್ನ ನೀವು ಎಂಟರ್ ಮಾಡಿ ಲಾಗಿನ್ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಸರ್ವಿಸ್ ಪ್ಲಸ್ ನಿಮ್ಮ ಒಂದು ಸೇವಾ ಸಿಂಧಿಗೆ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ನೋಡ್ಬೋದು ನೀವು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಹೇಳ್ಬಿಟ್ಟು 2024-25ನೇ ಸಾಲಿನವ್ರಿಗೆ BMTC ಬಸ್ ಪಾಸ್ ಅರ್ಜಿ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಸಿಟಿಸನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಇದಕ್ಕೆ ಅಗ್ರಿ ಮಾಡಿದರೆ ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTPನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನು ಹೇಳಿದ್ನಲ್ಲ 4 OTPನಲ್ಲಿ ಇದು 3ನೇ OTP. ಇದಾದ ನಂತರ ನೀವು ಆ OTP ಹಾಕಿ ವ್ಯಾಲಿಡೇಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದನ ಯಾವುದೇ ಒಂದು ಓದ್ತಾ ಇರೋಂಥ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಬಸ್ ಪಾಸ್ ಅಪ್ಲಿಕೇಶನ್ ಇದೇ ಪ್ರೊಸೀಜರಲ್ಲೇ ಅಪ್ಲೈ ಮಾಡಬೇಕು. 10th PUC ಅವ್ರಿಗೆ, ಡಿಗ್ರಿ ಅವ್ರಿಗೆ ಆ ಥರ ಏನು ಡಿಫ್ರೆನ್ಸ್ ಏನಿರಲ್ಲ, ಎಲ್ಲರಿಗೂ ಒಂದೇ. ಬ್ಯಾಂಗ್ಳೂರಲ್ಲಾದರೂ ಅಪ್ಲೈ ಮಾಡ್ಬೋದು, ಇಲ್ಲ ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ಈ ಥರ ಅಪ್ಲಿಕೇಶನ್ ಹಾಕೋಬೋದು. ಓಕೆನಾ, ಇಲ್ಲಿ ಹಾಕಿದ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಗೇನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ. ನೋಡಿ, ನಿಮ್ಮ ಒಂದು ಹೆಸರು ಮತ್ತು ಸನ್ ಆಫ್ ಬರುತ್ತೆ ಆ್ಯಂಡ್ ನಿಮ್ಮ ಒಂದು ಫೋಟೋ ಕೂಡ ಬರುತ್ತೆ ಇಲ್ಲಿ. ಮತ್ತು ನಿಮ್ಮ ಒಂದು ತಾಯಿ ಹೆಸರನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು. ಆ್ಯಂಡ್ ಕೆಳಗಡೆ ಮತ್ತೆ ಇನ್ನೊಂದೇನಿದೆ ಅಂದರೆ ಮೊಬೈಲ್ ನಂಬರ್ ಇದೆ. ಆ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ ಹತ್ರ ಇರೋ ನಂಬರ್ ಹಾಕಿದ್ರೆ ಅದಕ್ಕೂ ಒಂದು OTP ಬರುತ್ತೆ. ಆ ಒಂದು OTPನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದು 4th OTP, 4 OTPನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದು 4ನೇ OTP ಕೂಡ ಹಾಕಿದ್ರೆ ಆ OTP ಸೆಕ್ಷನ್ ಮುಗ್ದೋಗುತ್ತೆ. ಅದು ಹಾಕಿದ ನಂತರ ನೀವು ಇಲ್ಲಿ ವ್ಯಾಲಿಡೇಟ್ ಅಂತೇಳಿ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ, ಸೊ ಹಾಗಾಗಿ ಲೇಟಾಗಿ ಬರ್ತಾ OTPಗಳು 1 to 2 ಮಿನಿಟ್ಸ್ ಒಳಗಡೆ ಬರುತ್ತೆ. ನೋಡಿ, ಬಂತು. ಇದು ಅಪ್ಲೈ ಮಾಡಿ OTP ಅಂತ ಹೇಳ್ಬಿಟ್ಟು ಹಾಕಿದ ನಂತರ ವ್ಯಾಲಿಡೇಟ್ ಮಾಡಿ. ಓಕೆನಾ, ವೆರಿಫೈ ಆಯ್ತಿದೆ. ಕೆಳಗಡೆ ಬಂತು ಅಂದರೆ ನಿಮ್ಮ ಒಂದು ಜಾತಿ ಕೇಳುತ್ತೆ. ಅಂದರೆ SC/ST ಇದ್ದವ್ರಿಗೆ ಒಂದು ಬಸ್ ಚಾರ್ಜು ಕಡಿಮೆ ಇರುತ್ತೆ. ಈಗ SC/ST ಇದ್ದರೆ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಮ ಒಂದು
ಇನ್ಕಮ್ ಪ್ರೂಫ್ನ ಕೂಡ ತೋರಿಸ್ಬೇಕು, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು. ಇಲ್ಲ ಅಂತಂದರೆ ಜನ್ರಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮ ಅಡ್ರೆಸ್ ಇದೇ ಅಡ್ರೆಸ್ಸಾ ಅಲ್ವಾ ಬೇರೆ ಅಡ್ರೆಸ್ ಇದೆಯಾ ಅಂತ ಕೇಳ್ತಾರೆ. ನಿಮ್ಮ ಆ್ಯಸ್ ಪರ್ ಆಧಾರ್ ಕರೆಕ್ಟಾಗಿತ್ತು ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಚೇಂಜ್ ಮಾಡಿ. ಓಕೆನಾ. ವಿದ್ಯಾರ್ಥಿ ಸ್ಟೂಡೆಂಟ್ ಕ್ಯಾಟಗರಿ ಏನು ಓದ್ತಾ ಇದ್ದಾರೆ, ಇದು PUC ಸ್ಟೂಡೆಂಟು. PUC ಸ್ಟೂಡೆಂಟ್ಸ್ಗಾದರೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಅವರ ಒಂದು ಏನು ಪೇ ಸ್ಲಿಪ್ ಇರ್ತದಲ್ಲ, ಅವ್ರು ಪೇ ಮಾಡಿರ್ತಾರಲ್ಲ ಕಾಲೇಜ್ ಫೀ, ಆ ಫೀ ರೆಸಿಪ್ಟಲ್ಲಿರುವಂಥ ಒಂದು ನಂಬರ್ ಹಾಕಿದ್ರೂ ಓಕೆ. ಇನ್ ಕೇಸ್ 10th ಸ್ಟೂಡೆಂಟ್ಸ್ ಒಳಗಡೆ ಇತ್ತು ಅಂತಂದರೆ ಅವ್ರಿಗೆ ಸ್ಯಾಟ್ಸ್ ನಂಬರ್ ಅಂತ ಕೊಡ್ತಾರೆ. 1 to 10th ಒಳಗಡೆ ಸ್ಯಾಟ್ಸ್ ID ಬರುತ್ತೆ. ಆ ಒಂದು ID ಹಾಕ್ತು ಅಂದರೆ ಅವರ ಒಂದು ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಬರುತ್ತೆ. ಸೊ ಇಲ್ಲಿ ನಾನು ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ತಾಯಿದ್ದೀನಿ. ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಟ್ಟು ಆ್ಯಸ್ ಪರ್ ಅವರ ಒಂದು ಏನು ಫೀ ರೆಸಿಪ್ಟಲ್ಲಿರುತ್ತೋ ಆ ಒಂದು ಫೀ ರೆಸಿಪ್ಟಲ್ಲಿರುವಂಥ ಬಿಲ್ನೇ ನಾನಿಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಓಕೆನಾ. ಕೆಲವ್ರಿಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲದೇ ಕೆಲವರು ಅಪ್ಲಿಕೇಶನ್ ಹಾಕೋಕ್ಕೆ ಇದು ಮಾಡ್ತಾರೆ. ಸೊ ನಿಮ್ಮ ರೆಸಿಪ್ಟಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರ್ನೇ ಹಾಕಿ ಸಾಕು, ಬೇರೆ ಏನು ಬೇಡ. ಓಕೆನಾ. ಆ ಕೆಳಗಡೆ ಬಂದರೆ ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಾರ್ ಮಾರ್ಕಲ್ಲಿರುವಂಥ ಡೀಟೇಲ್ಸ್ಗಳನ್ನ ಕಂಪಲ್ಸರಿ ನೀವಿಲ್ಲಿ ಎಂಟರ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಬಂತು ಅಂದರೆ ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಸಂಸ್ಥೆ ಅಂದರೆ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ನೇಮ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇನ್ಸ್ಟಿಟ್ಯೂಷನ್ ನೇಮ್ ಅಂತಂದರೆ ನಿಮ್ಮ ಒಂದು ರೆಸಿಪ್ಟ್ ಫೀ ರೆಸಿಪ್ಟ್ ಒಳಗಡೆ ನಿಮ್ಮ ಸ್ಕೂಲ್ ನೇಮು ಅಥವಾ ಕಾಲೇಜ್ ನೇಮ್ನ ಅಲ್ಲಿ ಕೊಟ್ಟಿರ್ತಾರೆ. ಕೆಲವೊಂದು ಶಾರ್ಟ್ಕಟ್ಸಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ತೊಗೊಂತು ಅಂದರೆ ನಿಮ್ಮ ಒಂದು ಕೆಳಗಡೆ ಆ ವಿಳಾಸ, ಆ ಕೋರ್ಸು ಎಲ್ಲ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಸ್ವಲ್ಪ ನೀಟಾಗಿ ನೋಡಿಕೊಂಡು ಎಂಟರ್ ಮಾಡಿ. ಯಾಕೆಂದರೆ ತುಂಬಾ ಕಾಲೇಜಸ್ಸು ತುಂಬಾ ಸ್ಕೂಲ್ಸು ಒಂದೇ ನೇಮಲ್ಲಿ ಇರ್ತೈತೆ. ಸೊ ನಿಮಗೆ ಆದಂಥ ಒಂದು ಕೋಡ್ ಇರುತ್ತಲ್ಲ, ಆ ಒಂದು ಕೋಡನ್ನ ನೋಡಿಕೊಂಡು ಕರೆಕ್ಟಾಗಿ ನೀವು ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರಾಂಗ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಓಕೆನಾ. ಇದು ಬಂದುಬಿಟ್ಟು ಗೌರ್ನಮೆಂಟ್ ಕಾಲೇಜ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗೌರ್ನಮೆಂಟ್ PU ಕಾಲೇಜು. ಓಕೆ. ಅದು ಸೆಲೆಕ್ಷನ್ ಮಾಡ್ತು ಅಂತಂದರೆ ಕೆಳಗಡೆ ಬಂದುಬಿಟ್ಟು ನಿಮ್ಮ ಒಂದು ಕೋರ್ಸ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಕೋರ್ಸ್ನ ಸೆಲೆಕ್ಷನ್ ಮಾಡಿಕೊಂಡು ಕೆಳಗಡೆ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಇದು ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಇದ್ರ ಮೇಲೆ ಹೋಗುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮ್ಮ ಒಂದು ಕೋರ್ಸ್ನ ಸೆಲೆಕ್ಷನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಸಂಸ್ಥೆಯ ಅಡ್ರೆಸ್ ಬರುತ್ತೆ. ಅಂದರೆ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ನು ಅಡ್ರೆಸ್ಸು. ಕೆಳಗಡೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಇದನ್ನು ಕೂಡ ಸ್ವಲ್ಪ ನೀಟಾಗಿ ನೋಡಿಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಸಲ ಅಪ್ಲಿಕೇಶನ್ ಆದಮೇಲೆ ನೀವು ಕರೆಕ್ಟಾಗಿ ಡೀಟೇಲ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ. ಈ ನಿಮ್ಮ ಅಡ್ರೆಸ್ ಪ್ರೂಫ್ ಏನಾದರೆ ಕಾಲೇಜ್ ಅಥವಾ ಸ್ಕೂಲಲ್ಲಿ ಪ್ರೊವೈಡ್ ಮಾಡಿದ್ರು ಅದೇ ರೀತಿ ನೀವು ನಿಮ್ಮ ಒಂದು ಅಡ್ರೆಸ್ನ ನೀವಿಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಿಂದ ನೀವು ಯಾವ ಇದರಲ್ಲಿ ಯಾವುದಾದ್ರೂ ಒಂದು ಮಾರ್ಗನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಆನ್ ದ ವೇ ಹೋಗುವಾಗ ಮಧ್ಯದಲ್ಲಿ ಏನಾದರೂ ಚೇಂಜ್ ಮಾಡ್ತೀರಂದರೆ ಆ ಒಂದು ಪ್ಲೇಸ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ವಯ 1ಅನ್ನೇ ಹಾಕ್ಕೊಳ್ಳಿ. ವಯ 2 ಏನು ಬೇಕಾಗಲ್ಲ, ಒಂದೇ ಸಾಕು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ ಕೂಡ. ಓಕೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡಿ ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಕೂಡ ತೋರಿಸ್ತಾರೆ. ಅಗ್ರಿ ಮಾಡಿಬಿಟ್ಟು ನೀವು ಕೆಳಗಡೆ ತೋರಿಸಿರೋಂಥ ಒಂದು ಕ್ಯಾಪ್ಚಾ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಏನಾದ್ರು ಚೇಂಜಸ್ ಇದ್ದರೂ ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಸಬ್ಮಿಟ್ ಮಾಡ್ಬೋದು. ಓಕೆನಾ. ಡ್ರಾಫ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ, ಇಲ್ಲಾಂದರೆ ಸಬ್ಮಿಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಇಲ್ಲೆಲ್ಲ ಡೀಟೇಲ್ಸ್ ನಾನು ಕರೆಕ್ಟಾಗಿದೆ. ಸೊ ಹಾಗಾಗಿ ನಾನು ಸಬ್ಮಿಟ್ನ ಕ್ಲಿಕ್ ಮಾಡ್ತೀನಿ ಒಂದ್ಸಲ. ನೆಕ್ಸ್ಟ್ ನೀವು ಇಲ್ಲಿ ಏನಂತಂದರೆ ಇದಕ್ಕೆ ಅಟ್ಯಾಚ್ ಅನ್ನೆಕ್ಸರ್ ಅಂತ ಕೇಳುತ್ತೆ. ಅಟ್ಯಾಚ್ ಅನ್ನೆಕ್ಸರಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಫೀ ರೆಸಿಪ್ಟು ಮತ್ತು ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೆರಡು ಅಪ್ಲೋಡ್ ಮಾಡ್ತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟ್ ಆದಂಗೆ. ಇದು ಕಂಪ್ಲೀಟ್ ಆಯಿತು ಅಂತಂದರೆ ನಿಮಗೆ ಇಲ್ಲಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕಾಲ ಅಕ್ನಾಲೇಜ್ಮೆಂಟ್ ಬರುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. PDF ಇಂದ ತೊಗೊಂಡು ನೀವು ಇದನ್ನು ಪ್ರಿಂಟ್ ಕೂಡ ಕೊಟ್ಕೋಬೋದು. ಇಷ್ಟೇ ಸ್ನೇಹಿತರೆ. ಇದಾದ ನಂತರ ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿಂದ ಅಪ್ರೂವಲ್ ಕೊಟ್ಟರೆ ನೀವು ಬ್ಯಾಂಗ್ಳೂರ್ ಬಂದು ಹೋಗ್ಬಿಟ್ಟು ನಿಮ್ಮ ಒಂದು ಪಾಸ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಒಂದು BMTC ಬಸ್ ಪಾಸ್ ಅಪ್ಲಿಕೇಶನ್ ಹಾಕೋ ತಿಳ್ಕೊಂಡಿದ್ರೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.